ಹಲೋ ಫ್ರೆಂಡ್ಸ್, ನಾನು ನಮ್ಮ ಕಸಿನ್ ಮತ್ತು ಸಿಬ್ಲಿಂಗ್ಸ್ ಎಲ್ಲರೂ ಲಾಲ್ಬಾಗ್ಗೆ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ಸೊ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನಾವು ಅಲ್ಲಿ ಹೋಗಿದ ತಕ್ಷಣ ಆ ಜನನ ನೋಡಿ ತುಂಬ ಶಾಕ್ ಆದ್ವಿ. ನಾವು ಅಲ್ಲಿಂದ ಫಸ್ಟ್ ಹೋಗಿದ್ದೆ ಲಾಲ್ಬಾಗ್ ಕೆರೆ. ನೋಡಿ, ಕಾಯಿಸಲ್ಲೊಂದು ಕೊಕ್ಕರೆ ಇದೆ. ಸೊ ನೋಡಿ, ಆಗ್ತಾನೆ ಮಳೆ ಬಂದಿರೋದ್ರಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಒಂಥರ ಹೇಳೋಕ್ಕೆ ಆಗಲ್ಲ, ಆ ಥರ ತುಂಬ ಚೆನ್ನಾಗಿ ಫೀಲ್ ಆಗ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೆರೆ ಎಲ್ಲ. ನಿಮ್ಗೇನು ಅನಿಸುತ್ತೆ ಹೇಳಿ. ನನ್ನ ಫ್ರೆಂಡ್ನ ಕರ್ಕೊಂಡು ಫ್ಲವರ್ ಶೋ ನೋಡೋಣ ಅಂತ ಹೋಗ್ತಿದ್ರೆ ಹಿಂದೆಯಿಂದ ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡು ಬರ್ತಾಳೆ. ನಾನು ನಮ್ಮ ಅಕ್ಕ ಕಳೆದೋದ್ಲೇನೋ ಅಂತ ಹಿಂದೆ ತಿರುಗಿ ನೋಡಿದೆ, ಬಟ್ ಹಿಂದೆ ಬರ್ತಾಳೆ ಅಂತ ಒಂದು ಗ್ಯಾರಂಟಿಗೆ ನಾನು ಮುಂದೆ ಹೋಗ್ತಿದ್ದೆ. ಅಲ್ಲಿ ಹೋದ್ಮೇಲೆ ನಾವು ಫ್ಲವರ್ ಶೋ ನೋಡಬೇಕು ಅಂತ ತುಂಬ ಸುತ್ತಾಡಿದ್ದೀವಿ. ಬಿಕಾಸ್ ಅದು ತುಂಬ ಎಲ್ಲೆಲ್ಲೋ ರೂಟ್ ಇತ್ತು. ಆ್ಯಂಡ್ ಫ್ಲವರ್ ಶೋ ಲಾಸ್ಟ್ ಹೋದ್ರಿ. ಅಲ್ಲಿ ಹೋದ್ಮೇಲೆ ಹೆಂಗಿದೆ ನೀವೇ ನೋಡ್ರಿ. ತುಂಬ ಚೆನ್ನಾಗಿದೆಯಲ್ಲ ಫ್ಲವರ್ಸ್. ನಾವು ಫಸ್ಟ್ ಆಚೆ ಇರೋ ಫ್ಲವರ್ಸ್ನೆಲ್ಲ ವಿಡಿಯೋ ಮಾಡಿದ್ದೀವಿ. ನೋಡಿ, ಒಂದೊಂದು ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಇದು ಅಂತೂ ಇನ್ನೂ ಚೆನ್ನಾಗಿತ್ತು. ಒಂಥರ ಎಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿತ್ತು. ಬಟ್ ಇಲ್ಲಿಗೆ ಬಂದರೆ ನನಗೆ ಫಸ್ಟ್ ನಮ್ಮ ಅತ್ತೆ ನೆನಪಾದರು. ಬಿಕಾಸ್ ನಮ್ಮ ಅತ್ತೆ ಒಂಥರ ಆಚೆ ಮಿನಿ ಪಾರ್ಕ್ ಥರ ಇಟ್ಟವ್ರೆ. ನಾನು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನೋಡಿದ್ರೆ ಇಷ್ಟು ಚೆನ್ನಾಗಿದೆಯಾ ಅಂತ ನೀವೇ ಹೇಳ್ತೀರಾ. ಅದು ಒಂದೊಂದು ಫ್ಲವರ್ಸ್ ಆ್ಯಂಡ್ ಗಿಡ ನೋಡ್ತಿದ್ರೆ ನಂಗೆ ನಮ್ಮ ಅತ್ತೆ ನೆನಪಾದರು. ನಮ್ಮ ಅತ್ತೆ ನಮ್ಮ ಅತ್ತೆನ ಇಲ್ಲಿ ಕರ್ಕೊಬಂದಿದ್ರೆ ಒಂದು 7-8 ಆದರೂ ತೊಗೊಂಡು ಹೋಗ್ತಿದ್ರು. ಅಷ್ಟು ಚೆನ್ನಾಗಿತ್ತು ಅಲ್ಲಿ. ನಾನಂತೂ ಹೊರಗೋಗಿದ್ದಿಲ್ಲ, ನಮ್ಮ ಸಿಸ್ಟರ್ಸ್ನ ಕಳಿಸಿದ್ದೆ ಹೋಗಿ ವಿಡಿಯೋ ಮಾಡ್ಕೊಬನ್ನಿ ಅಂತ. ಅವ್ರು ಮಾಡ್ಕೊಬಂದಿದ್ರು. ಇದು ಅಲ್ಲಿರೋ ಶಾಪ್ಸ್ ನೋಡಿ ಹೆಂಗಿದೆ. ನಾನೇನು ಫುಲ್ಲಾಗಿ ವಿಡಿಯೋ ಮಾಡಿಲ್ಲ, ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ನನಗಲ್ಲಿ ಜಾಸ್ತಿ ಕೀಚೈನ್ಸ್ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲೂ ಬೊಂಬೆ ಡಾಲ್ಸ್ನಾಗ ತುಂಬ ಇಷ್ಟ. ಅಲ್ಲಿಂದ ನಾವು ನೆಕ್ಸ್ಟ್ ರೀಚ್ ಆಗಿದ್ದೆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ ಅಲ್ಲಿಗೆ. ಅಲ್ಲಿ ಎಲ್ಲರೂ ವೈಟ್ ಶರ್ಟ್ಸ್ ಹಾಕ್ಕೊಂಡು ಓಡಾಡ್ತಿದ್ರು. ಜಾಸ್ತಿ ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೆ, ಎಲ್ಲ ವೈಟ್ ಹಾಕ್ಕೊಂಡಿದ್ರು. ಒಂಥರ ಚೆನ್ನಾಗಿತ್ತು. ಬಟ್ ಅಲ್ಲಿ ತುಂಬ ಜನ ಇದ್ದರು. ನೀವೇ ನೋಡಿ ಎಷ್ಟು ಜನ ಅವರೇ. ನಾವಲ್ಲಿಂದ ರಿಟರ್ನ್ ಆಗೋ ಅಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಅದೇ ಟೈಮಲ್ಲಿ ಅಲ್ಲಿ ಪೊಲೀಸ್ ಎಲ್ಲ ಅಸೆಂಬಲ್ ಆಗಿದ್ದರು. ನೀವೇ ನೋಡಿ. ಅವ್ರನ್ನೆಲ್ಲ ಒಂದು ವಿಡಿಯೋ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಮನೆಗೆ ರಿಟರ್ನ್ ಆಗಬೇಕಂದ್ರೆ ಒಂದು ಸಾಂಗ್ ಹಾಡ್ಕೊಂಡು ಹೋಗಿದ್ದೀವಿ. ಆ ಸಾಂಗ್ ನೀವೇ ಕೇಳಿಸ್ಕೊಳ್ಳಿ, ಬರುತ್ತೆ. ನಮ್ಮನ್ನೇ ಕಾಯುವಾಗ ಏಕಾಂತ ಬೀಗ ನಮ್ಮನ್ನ ಕಾಡಿದೆ. ಮುಂದೆ ಒಂದು ಮಾತು ನೀ ಚಂದವಾಗಿ ಹಾಡಿ ನನಗಾನವೆಲ್ಲ ಲೂಟಿ ಮಾಡಿದೆ. ಉಸಿರಿನ ಬಿಸಿಯು